ಇನ್ನ ಸರ್ ಇಲ್ಲಿ ಸ್ಟೇಜ್ ಮೇಲೆ ಸುದೀಪ್ ಸರ್ ಅಕ್ಕಪಕ್ಕ ಹನುಮಂತವರು ಮತ್ತೆ ತ್ರಿವಿಕ್ರಮ್ ಅವ್ರು ನಿಂತಾಗ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಹನುಮಂತನೇ ಗೆಲ್ತಾರೆ, ಹನುಮಂತು ಕೈ ಹಿಡಿದಿರ್ತಾರೆ ಜನಗಳು ಅಂತೇಳಿ, ಆ್ಯಂಡ್ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಹನುಮಂತು ಗೆದ್ದಿರೋದ್ರಲ್ಲಿ ತುಂಬಾ ಖುಷಿ ಇದೆ ನಂಗೆ. ಯಾಕಂದರೆ ಅವನು ಆಟ್ಲಿ ಮಾತಾಡ್ತಾನೆ, ರೆಸ್ಪೆಕ್ಟ್ ಕೊಡ್ತಾನೆ, ಇದ್ದಂತಾನೆ. ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಹೋಗ್ಬಿಡ್ತಾನೆ. ನಾನು ಅವನನ್ನು ಒಂದು ಸಲ ಬ್ಲ್ಯಾಕ್ ಬಸ್ಟರ್ ಅಂತ ಅವನ ಫೋಟೋ ಇಟ್ಟು ನಾನು ಹೇಳ್ಬೇಕಾದ್ರೂ ಹೇಳಿದ್ದೆ, ಕೇಳಿಸ್ಕೊಳ್ಳೋದಕ್ಕೆ ತುಂಬ ಪೇಷನ್ಸ್ ಬೇಕಂತ. ಮಾತಾಡೋದು ಯಾರು ಬೇಕಾದರೂ ಮಾತಾಡೋದು, ಬಟ್ ಅವ್ನು ಇಡೀ ಮನೆಯವರು ಯಾರೇ ಎಲ್ಲೆಲ್ಲೇ ಕೂತು ಮಾತಾಡ್ತಿದ್ರು ಎಲ್ಲನೂ ಕೇಳಿಸ್ಕೊತಿದ್ದ. ಅವ್ನು ವೆರಿ ಸ್ಮಾರ್ಟ್, ಅವ್ನು ಸಿಕ್ಕಾಪಟ್ಟೆ ಬುದ್ಧಿವಂತ, ಎಲ್ಲನೂ ಕೇಳಿಸ್ಕೊತಿದ್ದ. ಎಲ್ಲನೂ ಕೇಳಿಸ್ಕೊಂಡು ಅವ್ನಿಗೆ ಯಾವ್ದು ಬೇಕೋ, ಹೇಗೆ ಬೇಕೋ, ಹೆಂಗೆ ಬೇಕೋ ಹಂಗೆ ಇಟ್ಕೋತಿದ್ದ. ಚಿಕ್ಕ ಚಿಕ್ಕ ಕಾರಣಗಳು ಕೊಟ್ಟರೆ ಅದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ, ನೀವು ಇನ್ನು ದೊಡ್ಡದು ಕೊಟ್ಟರೆ ಹೆಂಗೆ ತೊಗೋತೀರಾ ಅಂತಿದ್ದ. ಅಂದರೆ ಅವನಿಗೆ ದೊಡ್ಡದು ಕೊಟ್ಟರೆ ನಿನಗೆ ನನಗೆ ಜಗಳ ಆಗುತ್ತೆ. ಇವಾಗ ನೀವೇನೋ ಮಾತಾಡಿದ್ದು ಅವ್ನಿಗೆ ಗೊತ್ತು, ಅಲ್ಲೇನೋ ಮಾತಾಡಿರೋದು ಗೊತ್ತು, ಇಲ್ಲೇನೋ ಮಾತಾಡಿರೋದು ಗೊತ್ತು, ಇಡೀ ಮನೆಯದು ವಿಚಾರಗಳು ಗೊತ್ತು. ನಾನು ಅದು ಹೇಳಿದ್ರೆ ನೋಡ್ದ ನೀನು ಅಲ್ಲಿಂದ ಇಲ್ಲೇ ಹೇಳಿದೆ, ಇಲ್ಲಿಂದ ಅಲ್ಲೇ ಹೇಳಿದೆ ಅಂತ ದೊಡ್ಡದು ಹೇಳಿದ್ರೆ ನಿನಗೆ ಜಗಳ ಆಗೇ ಆಗುತ್ತೆ. ಹಾಗಾಗಿ ಅವ್ನು ದೊಡ್ಡ ವಿಚಾರಗಳೇ ಹೇಳ್ತಿಲ್ಲ. ನೀನು ಮಲಗಿದ್ದೆ ಅದಕ್ಕೆ ನೀನು ನಾಮಿನೇಷನ್ ಮಾಡ್ತೀನಿ, ನೀನು ಎದ್ದಿದ್ದೆ ನಾಮಿನೇಷನ್, ನೀನು ಆ ಟಾಸ್ಕ್ ನೀನು ಈ ವೀಕಲ್ಲಿ ಆಡಿಲ್ಲ ಅದಕ್ಕೆ ನಾಮಿನೇಷನ್ ಮಾಡ್ತೀನಿ. ರೂಲ್ಸ್ ಅಷ್ಟೇ ಮಾತಾಡ್ತಾ ಇದ್ದಿದ್ದು, ಅಷ್ಟೇ ಬಿಟ್ಟರೆ ಬೇರೆ ಏನೂ ಮಾತಾಡ್ತಿಲ್ಲ. ಬೇರೆ ಯಾವುದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಅವನಿಗೆ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿ ಇನ್ನೊಂದು ಮತ್ತೊಂದು ಇಲ್ಲ, ಅಷ್ಟೇ ಮೇಡಮ್ ಅವನು. ಓಕೆ, ಹನುಮಂತ್ ಅವರು ಲಾಸ್ಟಲ್ಲಿ ಮೋಕ್ಷಿತನ ಹೆಸರು ತೊಗೊತಾರೆ ಸರ್, ಅಂದರೆ ಫಿನಾಲೆ ವೀಕ್ಗೆ ಹೋಗಬೇಕು ಅಂತ. ಅಂದರೆ ಕಂಟೆಸ್ಟೆಂಟ್ಸ್ ಹೇಳ್ತಿದ್ರು ಬೇರೆಯವರೆಲ್ಲ, ಎಲ್ಲರೂ ನಿಮ್ಮ ಹೆಸರು ತೊಗೊತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಂತೆ. ಬಟ್ ಅವ್ರು ಮೋಕ್ಷಿತ ಹೆಸರು ತೊಗೊತಾರೆ. ನಿಮಗೇನಾದರೂ ಶಾಕ್ ಆಯ್ತಾಗ ಮೋಕ್ಷಿತ ಹೆಸರು ತೊಗೊಂಡಾಗ? ಅಂದರೆ ಬಹುಶಃ ಅವ್ರು ಗೌತಮಿ ಹೆಸರು ಅಥವಾ ಬೇರೆಯವ್ರು ಯಾರಾದ್ರೂ ಹೆಸರು ತೊಗೊತಾರೆ ಅಂತ ಅಂದ್ಕೊಂಡಿದ್ರ ನೀವೇನಾದರೂ? ಇಲ್ಲ, ತ್ರಿವಿಕ್ರಮ್ ಆದಮೇಲೆ ತ್ರಿವಿಕ್ರಮ್ ಇದ್ದಂದಿದ್ದ. ತ್ರಿವಿಕ್ರಮ್ ನಾಮಿನೇಷನ್ ಆಗಿಲ್ಲ, ನನ್ನ ಹೆಸರು ತೊಗೋತಾನೆ ಅನ್ನೋದು ಎಲ್ರಿಗೂ ಅನಿಸ್ತಿತ್ತು. ಬಟ್ ಅವನು ಆ ಥರ ಯೋಚನೆ ಮಾಡಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಐ ಎಕ್ಸ್ಪೆಕ್ಟೆಡ್, ಬಟ್ ಯಾರು ಅನ್ನೋದು ಗೊತ್ತಿಲ್ಲ. ಬಟ್ ಅವ್ನಿಗೇನು ಐಡಿಯಾ ಏನು ಅಂತಂದರೆ, ಅವ್ನು ನನ್ನನ್ನು ನೋಡೇ ಆ ಆಟನ ಅರ್ಥ ಮಾಡ್ಕೊಂಡಿದ್ದು. ತುಂಬ ನನ್ನನ್ನು ಅಬ್ಸರ್ವ್ ಮಾಡೇ ನಾನು ಹೆಂಗೆ ಆಡ್ತೀನಿ ಏನು ಅಂತ. ಈವನ್ನು ಮಹಾರಾಜ ಇದ್ದವಾಗ ಅವ್ನು ಟಾಸ್ಕ್ ಗ್ರೇ ಏರಿಯಾ ಅಂದ್ಬಿಟ್ಟು ಆ ಟೇಬಲ್ ಮೇಲೆ ಇಡಬೇಕು ಅಂದಾಗ, ಮಣ್ಣಿಂದು ಶೀಲ್ಡ್ ಮಾಡಬೇಕು ಅಂದಾಗ ಅವನು ಗ್ರೇ ಏರಿಯಾ ಅಂದ್ಬಿಟ್ಟು ಮಣ್ಣದು ಆ ಕಡೆ ಗೋಡೆಗೆ ಇಟ್ಟಿರ್ತಾನೆ. ಇನ್ನೊಂದು ಟೇಬಲಲ್ಲಿ ಯಾವ್ದು ಆಯ್ಕೆ ಆಗಿರುತ್ತೆ ಅದನ್ನು ಇಡಬೇಕಾದ್ರೆ ಅದನ್ನು ಎತ್ಕೊಂಡೋಗೂ ಇಟ್ಟಿರ್ತಾನೆ ಅಲ್ಲಿ. ಅಂದರೆ ಅವ್ನು ತುಂಬ ನೀಟಾಗಿ ಯಾರನ್ನ ಎಲ್ಲೆಲ್ಲ ಅಬ್ಸರ್ವ್ ಅದನ್ನು ಅಬ್ಸರ್ವ್ ಮಾಡಿಕೊಂಡೇ ಬಂದ. ಅವ್ನು ಸೈಲೆಂಟಾಗಿ ಮಾತು ಕಡಿಮೆ ಮಾಡ್ದ, ಅದನ್ನು ಅಬ್ಸರ್ವ್ ಮಾಡಿಕೊಂಡೇ ಬಂದು ಇದು ಮಾಡಿದ್ದು. ಬಟ್ ಅವನು ಏನಕ್ಕೆ ಮೋಕ್ಷಿತ ಹೆಸರು ತೊಗೊಂಡ ಅಂತಂದರೆ, ಆ ಲಾಸ್ಟಲ್ಲಿ 5 ಟಾಸ್ಕ್ ಆಡಿರ್ತಾಳೆ, ಎಲ್ಲರೂ ಅವಳನ್ನೇ ಆಯ್ಕೆ ಮಾಡಿಕೊಂಡು. ಅವನಿಗೆ ಬೇಕಾಗಿರೋದು ಅಷ್ಟೇ, ವ್ಯಕ್ತಿತ್ವದ ಆಟ, ಮನೇಲಿ ಎಂಟರ್ಟೈನ್ಮೆಂಟ್, ಇವು ಯಾವುದು ಪರಿಗಣನೆಗೆ ತೊಗೊಳ್ಳಲ್ಲ ಅವನು. ಅವ್ನು ಪರಿಗಣನೆಗೆ ತೊಗೊಳ್ಳೋದೇ ಅದು. ಅದಾದಮೇಲೆ ಆ ಫಸ್ಟ್ ಟಾಸ್ಕ್ ಯಾರಿಗೆ ಕೊಡಬೇಕು ಅಂತ ಭವ್ಯಗೆ ಏನಕ್ಕೆ ಆಯ್ಕೆ ಮಾಡ್ದ ಅಂತಂದರೆ, ಆವಾಗ ಆ ವೀಕಲ್ಲಿ ಭವ್ಯನೂ ಆಟ ಆಡಿರ್ತಾಳೆ. ಭವ್ಯ ಅವನ ಮೇಲೆ ಕೈ ಮಾಡೋದು ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅವಳ ಪ್ರಯತ್ನವೂ ಪಟ್ಟಿರ್ತಾಳೆ. ಆವಾಗ ಅವನು ಆ ರೀತಿಯೇ ಯೋಚನೆ ಮಾಡೋದು ಅವನು. ನಮ್ಮಗಳಿಗೆ ಅಲ್ಲಿ ಇದ್ದವಾಗ ಅನಿಸುತ್ತೆ, ಕೆಲವೊಂದು ಟೈಮಲ್ಲಿ ಸಡನ್ನಾಗಿ ಅನಿಸ್ಬಿಡುತ್ತೆ ಇವನು ಯಾರೋ ವೀಕ್ ಪರ್ಸನ್ಸು, ನಮಗಿಂತ ಕಡಿಮೆ ಅಂದರೆ ಒಂದು ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇರೋನ್ನ ಹಾಕ್ಕೊಂಡು ಫಿನಾಲೆ ವೀಕಿಗೆ ಹೋಗಿ ಆ ಥರದ್ದು ಏನೋ ಪ್ಲ್ಯಾನ್ ಇರ್ಬೋದು ಅಂತ. ಅದು ಮಾಡಿದ್ರೂ ತಪ್ಪೇನು? ಇವಾಗ ಅವನ ಕೈಯಲ್ಲಿ ಅಧಿಕಾರ ಬಂದಾಗ ಆ ಅಧಿಕಾರ ಸುಮ್ಮನೆ ಪಡ್ಕೊಂಡಿಲ್ಲ. ಅವನು ಹಗ್ಗ ಹತ್ತದ, ಅವನು ಗೇಮ್ ಆಡ್ದ, ಆ ಅಧಿಕಾರ ಪಡ್ಕೊಂಡಾಗ ಅವನಿಗಿಂತ ವೀಕ್ ಅನ್ಸೋರನ್ನ, ಅವನಿಗಿಂತ ಸ್ಟ್ರಾಂಗ್ ಅನ್ಸೋರನ್ನ ಅಲ್ಲೇ ಇರಲಿ, ವೀಕ್ ಅನ್ಸ್ದವ್ರನ್ನ ಜೊತೆ ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಅವನು ಅದೇ ಮಾಡ್ದ.